ಕೆಲಸ ಪೂರ ಆವೊಂದುಂಡು ಪೂರ ಅರೇಂಜ್ಮೆಂಟ್ ಪೂರ ಮಲ್ತು ಬುಡ್ಯೆ ಕೆಲವು ಬೇಲೆಲಿತ್ತ ಏನು ಪೂರ ಪಾತೆ ಪಾದು ಪೂರ ಮಲ್ತು ಬುಡ್ಯೆ ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅಂಟ್ಸೋರ್ ನಾವಾಗಿರ್ಬೇಕು. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂಬಂತಹ ಮಾತು ಹೇಳುತ್ತಾ, ಇವತ್ತು ನಾವು ಬಂದಿರುವಂಥದ್ದು ನಮ್ಮ ಮನೆಯಿಂದ ಸುಮಾರು 6-7 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಮುಗೇರಡ್ಕ ಎಂಬಂಥ ಸ್ಥಳಕ್ಕೆ. ಲಾಸ್ಟ್ ಟೈಮ್ ಕೂಡ ಇಲ್ಲಿ ಬ್ರಿಡ್ಜ್ ಆಗ್ತಾ ಇತ್ತು, ಕಾಮಗಾರಿ ಪ್ರಗತಿಯಲ್ಲಿತ್ತು. ಆ ಒಂದು ವಿಡಿಯೋನ ಹಾಕಿದ್ದೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನೋಡಿ ಅಂತ ಹೇಳ್ತಾ, ಇವತ್ತು ನಾವು ಮತ್ತೆ ಬಂದಿರುವಂಥದ್ದು. ಕಾರಣ ಇಷ್ಟೇ, ಇಲ್ಲಿ ಆ ಲಾಸ್ಟ್ ಟೈಮು ನಮಗೆ ಮೇಲ್ಗಡೆ ನಡ್ಕೊಂಡು ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈ ಸಲ ನಮಗೆ ಸೇತುವೆಯ ಮೇಲೆ ನಡ್ಕೊಂಡು ಹೋಗಲಿಕ್ಕೆ ಆಗ್ತದೆ. ಅಷ್ಟು ಕಾಮಗಾರಿ ಪೂರ್ಣ ಆಗಿರುವಂಥದ್ದು. ಇನ್ನೂ ಕೂಡ ನಡೀತಾ ಇದೆ ಕಾಮಗಾರಿ ಎಲ್ಲ. ಬಟ್ ಇವಾಗ ನಡ್ಕೊಂಡು ನಾವು ಹೋಗ್ಬೋದು. ನಾನು ಸೇತುವೆಯ ಮೇಲ್ಭಾಗದಲ್ಲಿದ್ದೀನಿ. ಬನ್ನಿ, ಸೇತುವೆ ಎಷ್ಟೆಲ್ಲ ಕಾಮಗಾರಿ ಆಗಿದೆ, ಏನೆಲ್ಲ ಆಗಿದೆ, ಏನೆಲ್ಲ ಪ್ಲ್ಯಾನ್ ಈ ಒಂದು ಸೇತುವೆಯ ಮೇಲೆ ಇದೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಪವರ್ ಹೌಸ್ ಥರ ಆಗ್ತದೆ. ಏನಾದರೂ ಕೂಡ ಆ ನೀರು ಲೀಕೇಜ್ ಆದರೆ ಅಥವಾ ಅದನ್ನು ಅಲ್ಲಿ ಸ್ಟೋರ್ ಮಾಡ್ತಾರಂತೆ. ಅದರ ಜೊತೆಗೆ ದೊಡ್ಡದಾಗಿರುವಂಥ ಲಾರಿ ಕ್ರೇನೆಲ್ಲ ನಿಂತಿದೆ. ಅದ್ರ ಜೊತೆಗೆ ನನ್ನ ಅನ್ನ ಮೇಲೆ ಹತ್ತಾ ಇದ್ದಾನೆ. ನೆಕ್ಸ್ಟ್ ತಂದೆ ಹತ್ತಬೇಕು, ಆಮೇಲೆ ನಾನು ಯಾಕೆ ಅಂದರೆ ನಾವು ಬ್ರಿಡ್ಜ್ ಮೇಲೆ ಹೋಗಬೇಕು. ಕಾಮಗಾರಿ ಪ್ರಗತಿಯಲ್ಲಿದೆ. ನೀವು ನೋಡ್ತಾ ಇರ್ಬೋದು, ನೇತ್ರಾವತಿ ನದಿಯ ಕಾಮಗಾರಿ. ಸುಮಾರು ವರ್ಷಗಳಿಂದ ಈ ಒಂದು ಬ್ರಿಡ್ಜ್ನ ಕೆಲಸ ಆಗ್ತಾ ಇರುವಂಥದ್ದು. ಈ ಸಲ ಫೆಬ್ರವರಿಗೆ ಈ ಬ್ರಿಡ್ಜ್ ಕೆಲಸ ಖಂಡಿತವಾಗಿಯೂ ಕೂಡ ಮುಗಿತದೆ ಅಂತ ಅಲ್ಲಿ ಇರುವಂಥ ನಮ್ಮ ಆಂಧ್ರದ ಇಂಜಿನಿಯರ್ ಒಬ್ಬರು ಹೇಳಿದರು ನನ್ನ ಹತ್ರ ಮಾತಾಡುವಾಗ. ಹಾಗಾಗಿ ಈ ಸಲ ಕಂಪ್ಲೀಟ್ ಖಂಡಿತವಾಗಿಯೂ ಕೂಡ ಈ ಸಲದ ಮಳೆಗಾಲದಲ್ಲಿ ನಾವು ಬ್ರಿಡ್ಜ್ ಮೇಲೆ ಪ್ರಯಾಣವನ್ನು ಮಾಡಬಹುದು. ನೀವೀಗ ನೋಡ್ತಾ ಇದ್ದೀರಾ ನೇತ್ರಾವತಿ ನದಿಗೆ ಬ್ರಿಡ್ಜ್ ಆಗ್ತಾ ಇರುವಂಥದ್ದು ಮುಗೇರಡ್ಕದಲ್ಲಿ. ಸೊ ಆಲ್ಮೋಸ್ಟ್ ಬ್ರಿಡ್ಜ್ ಆಗಿದೆ, ನೀವು ನೋಡ್ತಾ ಇರ್ಬೋದು ನೋಡಿ. ನಡ್ಕೊಂಡು ಹೋಗಲಿಕ್ಕೆ ಆಗ್ತದೆ ಎಲ್ರಿಗೂ ಕೂಡ. ಹಾಗೆ ಅದರ ಜೊತೆಗೆ ಇಲ್ಲಿ ಪವರಿಗೆ ಜನ್ರೇಟ್ ಆಗಲಿಕ್ಕೆ, ವಾಟರ್ ಸ್ಟಾಕ್ ಮಾಡಲಿಕ್ಕೆ ಎಲ್ಲ ಆಗ್ತಾ ಇರುವಂಥದ್ದು. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೀನಿ ಇಲ್ಲಿದು. ತುಂಬಾ ಎತ್ತರವಾಗಿರುವಂತಹ ಬ್ರಿಡ್ಜ್. ಇವಾಗ ಅಂದರೆ ಯಾವಾಗ ನಮ್ಮ ಕಡೆ ಮಳೆಗಾಲ ನಿಲ್ಲುತ್ತೆ, ನೀರು ಸ್ವಲ್ಪ ಕಡಿಮೆ ಆಗುತ್ತೆ, ಆ ಸಮಯದಲ್ಲಿ ಆ ಕಡೆಯಿಂದ ಬರೋದು. ಈ ಕಡೆಯಿಂದ ಬಂದು ಅಲ್ಲಿ ಪಿಕಪ್ ಹೋಗ್ತಿದೆ ನೋಡಿ, ಅಲ್ಲಿಂದ ಹೋಗಿ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಅಲ್ಲಿ ಹೀಗೆ ಹೋಗೋದು, ಹೀಗೆ ಹೋಗಿ ಹೀಗೆ ಬರಬೇಕು. ಈ ಬ್ರಿಡ್ಜ್ ಕಂಪ್ಲೀಟ್ ಆದ ನಂತರ ನೇರವಾಗಿ ಇಲ್ಲಿಗೆ ಹೋಗೋದು. ಈ ಕಡೆಯಿಂದ ಬರೋದು ಇದು. ಈ ಕಡೆ ಹೋದರೆ ಬೆಂಗಳೂರು, ಈ ಕಡೆ ಹೋದರೆ ಮಂಗಳೂರು. ಈ ಕಡೆಯಿಂದ ನಮ್ಮ ಕಡೆಗೆ ಬಂದರೆ ಧರ್ಮಸ್ಥಳ ಆಗಿರ್ಬೋದು ಅಥವಾ ಕುಪ್ಪೆಟ್ಟಿ, ಬೆಳ್ತಂಗಡಿಗೆಲ್ಲ ಹೋಗಲಿಕ್ಕೆ ತುಂಬ ನಿಯರ್ ಆಗುತ್ತೆ. ನಾನು ಪಾಪ ತಂದೆ ಮತ್ತು ಅಣ್ಣ ಬಂದಿರುವಂಥದ್ದು. ತಂದೆ ಇಲ್ಲಿ ಮುಂಚೆ ಎಲ್ಲ ಸೈಕಲಲ್ಲಿ ಹೋಗ್ತಿದ್ರು, ಅವಾಗ ಸೇತುವೆ ಇಲ್ಲ, ಹತ್ತು ಕಡೆ ರೋಡೆಲ್ಲ ಇತ್ತು. ಅದಪ್ಪ ಸೈಕಲ್ ಹೋಗ್ತಿಲ್ಲ ಅವಾಗ. ಹಾಂ, ಎಲ್ಲ ಸಂಕ ಒಂದುಂಟು. ಇಲ್ಲಿ ಎಕ್ಸಿಟ್ ಆಗಿರುವಂಥದ್ದು ನೋಡಿ. ಅಲ್ಲಿ ನಿಮಗೇನು ಕಾಣ್ತಿದೆ, ಅಲ್ಲಿಗೆ ಇಲ್ಲೂ ಸ್ಟ್ರೈಟ್ ಆಗ್ತದೆ ನೋಡಿ. ಇಲ್ಲಿ ಎಂಡ್ ಆಗುವಂಥದ್ದು. ಇಲ್ಲಿಂದ ಆ ಕಡೆ ಹೋದರೆ ಪುತ್ತೂರು ತಾಲೂಕು, ಅಲ್ಲಿಗೆ ಹೀಗೆ ಸ್ಟ್ರೈಟ್ ಆಗುತ್ತೆ ನನ್ನ ಪ್ರಕಾರ.
ಪಂಪ್ ಹೌಸ್ ಎಲ್ಲ ನಿಮ್ಗೆ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಪಂಪ್ ಹೌಸ್ ಎಲ್ಲ ಇದೆ. ಇತ್ತ ಭಾಗದಲ್ಲಿ ಆ ಕಡೆ ಒಂದು ಏನೋ ಬಿಲ್ಡಿಂಗ್ ಥರ ಆಗ್ತಿದೆ, ಗೊತ್ತಿಲ್ಲ ಅದೇನು ಅಂತ. ಅದರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅದರ ಜೊತೆಗೆ ನೋಡಿ ಕೆಳಗಡೆ ಎಷ್ಟು ಹೊಲ ಇದೆ, ಫುಲ್ ವಾಟ್ರ್ ಇದೆ. ಸೊ ಮಳೆಗಾಲದಲ್ಲೆಲ್ಲ ಇಷ್ಟು ಹತ್ರ ಬರುತ್ತೆ ವಾಟ್ರ್. ಇದು ಯಾಕೆ ಮಾಡಿರುವುದಂದರೆ ಇಲ್ಲಿ ವಾಟ್ರನ್ನ ಸ್ಟಾಕ್ ಮಾಡ್ತಾರೆ. ವಾಟರ್ ಸ್ಟಾಕ್ ಮಾಡಿ ಪವರ್ ಜನ್ರೇಟ್ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಎಲ್ಲ ಇರುವಂಥದ್ದು. ನೋಡುವ ಯಾವ ರೀತಿ ಕಾಮಗಾರಿ ಪೂರ್ಣ ಆದಮೇಲೆ, ಕೆಲಸ ಎಲ್ಲ ಆದಮೇಲೆ. ಅಲ್ಲ ಕೆಲಸ ಪೂರ ಆವೊಂದುಂಡು, ಪೂರ ಅರೇಂಜ್ಮೆಂಟ್ ಪೂರ ಮಲ್ತು ಬುಡಿಯೆ. ಕೆಲವು ಬೇಲೆಲಿತ್ತ ಏನು ಪೂರ ಪಾತೆರ್ಪಾದು ಪೂರ ಮಲ್ತು ಬುಡಿಯೆ. ದುಂಬು ಪಪ್ಪನ ಊರು ఉంది ಆ್ಯಕ್ಚುಲಿ, ತಂದೆಯ ಊರು ಇದೆ ಇದೆ ಅಂದೊಂದು ಅಲ್ಲಿ ಇರುವುದಷ್ಟೇ. ಅವರು ಇಲ್ಲಿಗೆ ಪ್ರತಿ ದಿನವೂ ಕೂಡ ಬರ್ತಿದ್ರು. ಹಾಗಾಗಿ ಆ ಒಬ್ಬ ದುಂಬುದ ದಿನಕ್ಕೆ ಇತ್ತ ದಿನಕ್ಕೆ ಡಿಫ್ರೆನ್ಸ್ ಆದ ಉಂಟು, ಸುಮಾರು ಹೆಚ್ಚು ಕಮ್ಮಿ ಆತಂದು. ಐತೆ ಈ ಸಂಕಮ ಅಂತ ಆಪು ನಾವು ಈ ಜನ್ಮಡು ತೂ ಭಾಗ್ಯ ಒಂಜಿ ಊಪು ನಾವು ನಮ್ಮ ಓಡಾಡ್ಕೊಂಡು ದುಂಬು ಅಂತ ಎಂಕ್ಲ ಓಡೋಡ್ಬೋಯಿತ್ತು ನಾವು ಮಾತ ಅಂಚ ಭಾರಿ ಒಂಜಿ ಖುಷಿ ಅನಿತ್ತೆ ಅಂಚ. ಜೈ. ಆದಷ್ಟು ಬೇಗ ಮುಂದೆ ಬರುವಂಥ ದಿನಗಳಲ್ಲಿ ಈ ಬ್ರಿಡ್ಜ್ ಕಂಪ್ಲೀಟ್ ಆಗಲಿಕ್ಕೆ ಇರುವಂಥದ್ದು. ಹಾಗಾಗಿ ಇವಾಗ ನಮಗೆ ನಡ್ಕೊಂಡು ಹೋಗಲಿಕ್ಕೆ ಆಗ್ತದೆ ಈ ಬ್ರಿಡ್ಜ್ ಮೇಲೆ. ಹಾಗೆ ನಾವು ಬೆಂಗಳೂರಿಂದ ಮನೆಗೆ ಬಂದಾಗ ಈ ಕಡೆಯಿಂದನೇ ನಡ್ಕೊಂಡು ಹೋಗ್ತೇವೆ, ಮತ್ತೆ ಅಲ್ಲಿಂದ ಅಣ್ಣ ಬರ್ತಾನೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.